ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಬಿಹಾರ್ ಮತ್ತು ಜಾರ್ಖಂಡ್ ಒಳಗಿಂದ ಒಂದು ಸ್ಪೆಷಲ್ ರೆಸಿಪಿ ತೋರ್ಸಕತ್ತೀನಿ. ಅದೇನಪ್ಪ ಅಂದ್ರೆ ಸತ್ತು ಪುರಿ. ಈ ಸತ್ತು ಪುರಿ ನಮ್ಮೊಳಗೆ ಪುರಿ ಚಟ್ನಿ, ನಮ್ಮ ಉತ್ತರ ಕರ್ನಾಟಕದೊಳಗೆ ಪುರಿ ಚಟ್ನಿ ಎಷ್ಟು ಫೇಮಸ್ ಐತಲ್ಲ ಅಷ್ಟು ಫೇಮಸ್ಸು ಈ ಬಿಹಾರ್ ಮತ್ತು ಜಾರ್ಖಂಡದ್ದು ಒಂದು ಸತ್ತು ಪುರಿ ಅಂಥೇಳಿ. ಈ ಪುರಿ ರೆಸಿಪಿನ ನಾನು ನಮ್ಮ ಫ್ರೆಂಡ್ ಮನೆಯೊಳಗೆ ಟೇಸ್ಟ್ ಮಾಡಿದ್ದೆ. ನನಗೆ ಭಾಳನ ಇಷ್ಟ ಆಯಿತು. ಅವಳು ಕೂಡ ಹೇಳಿದ್ಲು ಈ ರೆಸಿಪಿ ನೀನು ಯೂಟ್ಯೂಬ್ದೊಳಗೆ ತೋರಿಸು ಅಂಥೇಳಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ನನ್ನ ಯೂಟ್ಯೂಬ್ ಚಾನಲ್ದೊಳಗೆ ಬಿಹಾರ್ ಜಾರ್ಖಂಡ್ ಸ್ಪೆಷಲ್ ಸತ್ತು ಪುರಿ ರೆಸಿಪಿ ನಿಮಗೆ ತೋರ್ಸಕತ್ತೀನಿ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿರಿ. ಮೊದಲಿಗೆ ನಾನಿಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ. ನೀವು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕೋಬೋದು, ಅಥವಾ ಪೂರ್ತಿಯಾಗಿ ಮೈದಾ ಹಿಟ್ಟಿನಿಂದನೂ ಕೂಡ ಇದನ್ನು ಮಾಡ್ಕೋಬೋದು. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅಜವಾಯಿನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಚಮಚ ಯಂತ್ರ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ. ಹಾಕ್ಕೊಂಡು ಮೊದಲಿಗೆ ಎಲ್ಲನೂ ಕೈಯಿಂದ ಕಲಿಸ್ಕೊಳ್ರಿ. ನಂತರ ನೀರನ್ನು ಹಾಕ್ಕೊಂಡು ಸ್ವಲ್ಪನ ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ತೀರ ಗಟ್ಟಿನೂ ಅಲ್ಲ ತೀರ ಚಪಾತಿ ಹಿಟ್ಟಿನಷ್ಟು ಅಳಕನೂ ನಾವು ನಾದ್ಕೋಬಾರ್ದು. ಸ್ವಲ್ಪ ಮೀಡಿಯಮ್ ಆಗಿ ಇದನ್ನು ನಾದ್ಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನು ಮುಚ್ಚಿ ಒಂದು ಕಡೆಗೆ ಎತ್ತಿಟ್ಕೊಂಡ್ಬಿಡೋಣ. ನಂತರ ಇಲ್ಲಿ ನಾನು 1 ಕಪ್ನಷ್ಟು ಕಡಲೆಬೇಳೆ ಹಿಟ್ಟು ಅಥವಾ ಚೆನ್ನ ದಾಳದ ಹಿಟ್ಟು ಅಂತ ಹೇಳ್ತಿರಲ್ಲ ಆ ಹಿಟ್ಟನ್ನು ನಾನಿಲ್ಲಿ ಉಪಯೋಗಿಸ್ಕೊಳಕತ್ತೀನಿ. ನೀವು ಇದು ಮನೆಯೊಳಗೆ ಬೀಸ್ಕೊಂಡಿರೋದಾದರೂ ಉಪಯೋಗಿಸ್ಕೋಬೋದು, ಅಥವಾ ಮಾರ್ಕೆಟ್ ಒಳಗೆ ತಂದಿರೋದಾದ್ರೂ ಉಪಯೋಗಿಸ್ಕೋಬೋದು. ಸ್ವಲ್ಪ ಗಂಟು ಅದೇನು ಇರಬಾರ್ದು. ಸ್ವಲ್ಪ ಬೇಕಿದ್ರೆ ಗಂಟು ಹಂಗಿತ್ತಂದ್ರೆ ನೀವು ಒಂದು ಸ್ವಲ್ಪ ಜರಡಿ ಇಟ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ರಿ. ನಾನಿಲ್ಲಿ ಒಂದು 4 ರಿಂದ 5 ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಎಲ್ಲನೂ ಸ್ವಲ್ಪ ಕೈಯಿಂದ ಫ್ರೆಶ್ ಆಗಿ ಕುಟ್ಟಿ ಹಾಕ್ಕೊಂಡಿನಿ. ನೀವು ಸಣ್ಣಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಮತ್ತೊಂದು 3 ರಿಂದ 4 ಹಸಿಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಒಂದು ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಇದಕ್ಕೂ ಕೂಡ ಒಂದು ಅರ್ಧ ಚಮಚ ಅಷ್ಟು ಅಜವಾಯಿನನ್ನು ಹಾಕ್ಕೊತೀನಿ. ನಂತರ ಕಲಂಜಿ ಅಂತಾರಲ್ಲ, ಈಗಂತೂ ಮಾರ್ಕೆಟ್ ಒಳಗೆ ಈ ಕಲಂಜಿ ಸಿಗುತ್ತೆ. ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಕಲಂಜಿ ಹಾಕ್ಕೊಳ್ರಿ. ಮತ್ತು ಒಂದು ಅರ್ಧ ಚಮಚ ಅಷ್ಟು ಕೆಂಪು ಖಾರ ಹಾಕ್ಕೊಳ್ರಿ. ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ಉಪ್ಪಿನಕಾಯ್ದು ರಸ ಇರ್ತೈತಲ್ಲ, ಆ ಉಪ್ಪಿನಕಾಯ್ದು ರಸನ 1 ಸ್ಪೂನಷ್ಟು ಹಾಕ್ಕೊಳ್ರಿ. ಇದು ಬಹಳನ ಟೇಸ್ಟ್ ಕೊಡ್ತೈತಿ ಈ ರೆಸಿಪಿಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಒಂದು ಅರ್ಧ ಚಮಚ ಅಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಕೊಂಡು ಇದನ್ನು ಮೊದಲಿಗೆ ಚಲೋ ತಂಗ ಎಲ್ಲನೂ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಲಾಸ್ಟಿಗೆ ನಾನಿಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಜಾಸ್ತಿನ ಹಾಕ್ಕೊಳ್ರಿ. ಟೇಸ್ಟ್ ಅಂತೂ ಬಹಳನ ರುಚಿಯಾಗಿರ್ತೈತಿ. ಈ ರೀತಿಯಾಗಿ ಎಲ್ಲ ಹಾಕ್ಕೊಂಡು 1 ಸ್ಪೂನಷ್ಟು ದೊಡ್ಡ ಚಮಚ ಅಂದರೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ. ಮೊದಲಿಗೆ ಇದರೊಳಗೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಒಳಗಿರುವಂಥ ನೀರೆಲ್ಲ ಬಿಟ್ಕೊತೈತಿ. ಆ ರೀತಿ ಅದಕ್ಕೋಸ್ಕರ ಮೊದಲೇ ನೀರು ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ. ಅದೆಷ್ಟು ನೀರು ಇರ್ತೈತಲ್ಲ ಅದೆಲ್ಲ ಪೂರ್ತಿ ಮೊದಲು ಅದರೊಳಗೆ ಕುಡ್ಕೊಳ್ಳಿ. ಅದಕ್ಕೋಸ್ಕರ ಡ್ರೈ ಆಗಿ ಇದನ್ನು ಹಾಗೆ ಕಲಿಸ್ಕೊಳ್ರಿ. ನಂತರ ಸ್ವಲ್ಪನ ನೀವು ಒಂದು 2 ಸ್ಪೂನಷ್ಟು ಇದು ಉಪ್ಪಿಟ್ಟು ಚಮಚ ಇರ್ತೈತಲ್ಲ ಆ ಚಮಚಲ್ಲ ಒಂದು 2 ಚಮಚ ಅಷ್ಟು ಮಾತ್ರ ನೀವು ನೀರನ್ನ ಸಿಂಡಿಸ್ಕೋಬೇಕು. ಕೆಲವೊಬ್ಬರು ಇದನ್ನು ಹಂಗನೂ ಅಂದರೆ ಪೌಡ್ರ್ ಮಾಡೇನೆ ಇಟ್ಕೋತಾರೆ. ಈ ರೀತಿ ನೀರು ಹಾಕ್ಕೊಂಡು ಉಂಡೆ ಮಾಡಿ ಇಟ್ಕೊಳೋದಿಲ್ಲ. ಹಂಗೆ ಬೇಕಿದ್ರು ನೀವು ತುಂಬೋದು. ನಾನೆಲ್ಲ ಒಂದು ಸ್ವಲ್ಪ ನೀರನ್ನು ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡಿಕೊಂಡು ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿನಿ. ಆಮೇಲೆ ನೀವು ಇದನ್ನು ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿಕಾಯಿ ಹಾಕ್ದೇನೂ ಮಾಡ್ಕೋಬೋದು. ಅಂದರೆ ನೀವು ಭಾಳ ದಿವಸ ಎಲ್ಲಾದರೂ ಟೂರ್ಗೆ ಅಥವಾ ಎಲ್ಲಾದರೂ ಹೋಗೋಂಗಿದ್ರೆ ಅದನ್ನು ಹಾಕ್ದೇನೆ ನೀವು ಬರೀ ಇದನ್ನು ಡ್ರೈ ಪೌಡರ್ ಮಾಡಿಕೊಂಡು ಪೂರಿಗಳನ್ನು ಮಾಡಿಕೊಂಡು ಪ್ರವಾಸಕ್ಕದು ಹೋಗೋ ಮುಂದೆ ನೀವು ಇದನ್ನು ರೆಸಿಪಿನ ಮಾಡ್ಕೊಂಡು ಒಯ್ಬೋದು. ಭಾಳ ರುಚಿಯಾಗಿರ್ತೈತಿ. ನಾನಿಲ್ಲೇ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿಕಾಯಿ ಹಾಕಿ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನೋದಕ್ಕೋಸ್ಕರ ಮಾಡ್ಕೊಳಕತ್ತೀನಿ. ಈಗ ಇದನ್ನು ಸಣ್ಣ ಉಂಡೆಗಳನ್ನಾಗಿ ಕಟ್ಟಿ ಇಟ್ಕೊಳ್ರಿ. ನೋಡಿರಿ, ಈ ರೀತಿ ತುಂಬ ದೊಡ್ಡದೂ ಅಲ್ಲ ಮತ್ತು ತುಂಬ ಸಣ್ಣದೂ ಅಲ್ಲ. ಈ ರೀತಿಯಾಗಿ ಸ್ವಲ್ಪ ಸಣ್ಣದು ಉಂಡೆಗಳನ್ನು ಮಾಡಿ ಒಂದು ಕಡೆಗೆ ಇದನ್ನು ಎತ್ತಿಟ್ಕೊಂಬಿಡ್ರಿ. ನೋಡಿರಿ, ಈ ಥರ ನಾನು ಎಲ್ಲ ಈ ರೀತಿ ಸಣ್ಣ ಉಂಡೆ ಮಾಡಿ ಇಟ್ಕೊಂಡೇನಿ. ಅಂದರೆ ನಮಗೆ ತುಂಬ್ಕೊಳೋದಕ್ಕೆ ಮತ್ತು ಲಟ್ಟಿಸ್ಕೊಳೋದಕ್ಕೆ ಭಾಳನ ಈಸಿ ಆಗುತ್ತೆ. ಈಗ ನಾನು ಒಂದು 10 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಕೊಂಡಿದ್ನಲ್ಲ, ಅದಕ್ಕೊಂಚೂರು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚಲೋ ತಂಗ ಹಿಟ್ಟನ್ನು ಬಿತ್ಕೊಳ್ರಿ. ಹಿಟ್ಟು ಸಾಫ್ಟಾಗಿರಬೇಕು, ಅಂದ್ರೆ ಸುತ್ತಲೆಲ್ಲ ಕ್ರ್ಯಾಕ್ ಬಿಟ್ಕೋಬಾರ್ದು. ಅದಕ್ಕೋಸ್ಕರ ಚಲೋ ತಂಗ ಇದನ್ನು ಮಿತ್ಕೊಂಡು ನೀವೀಗ ಪುರಿ ಹೆಂಗೆ ಉಳ್ಳಿ ಮಾಡ್ಕೊತಿರಲ್ಲ ಅಷ್ಟಷ್ಟು ಪುರಿ ಆಕಾರ ಆದ್ರೂ ಅಷ್ಟಷ್ಟೇ ಉಳ್ಳಿಗಳನ್ನು ಮಾಡ್ಕೊಳ್ರಿ. ನೋಡಿರಿ, ಈ ಥರ ಸಣ್ಣ ಉಳ್ಳಿಗಳನ್ನು ಮಾಡ್ಕೊಳ್ರಿ. ಇದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು, ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಭಾಳನ ರುಚಿಯಾಗಿರ್ತೈತಿ. ಮತ್ತು ಇದ್ರ ಜೊತೆಗೆ ಭಾಳ ಜನ ಚನಾ ದಾಲ್ ಬಾಜಿ ಇರುತ್ತಲ್ಲ, ಮತ್ತು ಆಲೂ ಬಾಜಿ ಮತ್ತು ಚನಾ ದಾಲ್ ಬಾಜಿ ಇದನ್ನು ಮಾಡಿಕೊಂಡು ಕೂಡ ತಿನ್ಬೋದು. ಹಂಗನೂ ಕೂಡ ಇದನ್ನು ತಿನ್ಬೋದು. ಭಾಳನ ರುಚಿಯಾಗಿರ್ತೈತಿ. ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಲಟ್ಟಿಸ್ಕೊಂಡಿನಿ. ನೀವು ಎಣ್ಣೆ ಬೇಕಾದರೂ ಹಚ್ಕೋಬೋದು, ಇಲ್ಲಾಂದರೆ ಹಿಟ್ಟು ಬೇಕಾದರೂ ಹಚ್ಕೋಬೋದು. ಹಿಟ್ಟು ಹಚ್ಕೊಂಡ್ರೆ ಅದು ಎಣ್ಣೆ ಒಳಗೆಲ್ಲ ಬಿಟ್ಕೊಂಡ್ಬಿಡ್ತಲ್ಲ, ಹಿಟ್ಟೆಲ್ಲ ಗಲೀಜಾಗ್ಬಿಡುತ್ತೆ. ಈಗ ನಾನು ಅದು ಬೇಸನಿಂದ ಉಂಡೆ ಮಾಡ್ಕೊಂಡಿದ್ದೆಲ್ಲ ಇದ್ರೊಳಗೆ ಇಟ್ಕೊಂಡು ನೀಟಾಗಿ ತುಂಬಿಕೊಂಡು ಸ್ವಲ್ಪನ ಎಣ್ಣೆ ಹಚ್ಕೊಂಡು ನಾನು ಇದನ್ನ ಲಟ್ಟಿಸ್ಕೊತೀನಿ. ತೀರಾ ದಪ್ಪನೂ ಅಲ್ಲ ತೀರಾ ತೆಳ್ಳಗೂ ಅಲ್ಲ, ಮೀಡಿಯಮ್ ಆಗಿ ಇದನ್ನ ಲಟ್ಟಿಸ್ಕೋಬೇಕಾಕೈತಿ. ನೋಡಿರಿ, ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಎಲ್ಲ ನೀಟಾಗಿ ಈ ರೀತಿ ಕೈನ ತಟ್ಕೊಂಡು
ನೀಟಾಗಿ ಪೂರಿ ಹೆಂಗೆ ಲಟ್ಟಿಸ್ಕೊತಿರಲ್ಲ ಅದೇ ರೀತಿಯಾಗಿ ರೌಂಡಾಗಿ ಲಟ್ಟಿಸ್ಕೊಳ್ರಿ. ಸ್ವಲ್ಪ ದಪ್ಪಾಗಿದ್ದರೆ ಸಾಕು. ನೋಡಿರಿ, ಈ ಥರ ನಾನು ಪೂರಿ ಆಕಾರದೊಳಗೆ ಲಟ್ಟಿಸ್ಕೊಂಡಿನಿ. ತೀರ ದಪ್ಪನೂ ಅಲ್ಲ, ತೀರ ಸಣ್ಣಕ್ಕೂ ಅಲ್ಲ. ಈ ರೀತಿಯಾಗಿ ಎಲ್ಲ ಪೂರಿಗಳನ್ನು ಲಟ್ಟಿಸಿಟ್ಕೊಂಡ್ಬಿಟ್ರಿ ಅಂದ್ರೆ ನೀವು ಫಾಸ್ಟಾಗಿ ಕರ್ಕೊಂಡು ಬಿಡ್ಬೋದು. ಈಗ ನಾನು ಒಲೆ ಮೇಲೆ ಎಣ್ಣೆ ಕಾಯ್ದು ಇಟ್ಕೊಂಡಿದ್ದೆ. ಎಣ್ಣೆ ಚಲೋ ತಂಗ ಕಾದೈತಿ. ಕಾದಿರುವಂಥ ಎಣ್ಣೆಗೆ ಈ ಪೂರಿಗಳನ್ನು ಹಾಕ್ಕೊಡ್ರಿ. ಹಾಕ್ಕೊಂಡು ಕೆಳಗೆ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರಿ ಅಂದ್ರೆ ಫುಲ್ಲು ಪೂರಿ ಉಬ್ಬಿ ಬರ್ತೈತಿ. ಅಷ್ಟು ಪಳ್ಳಾಗಿರ್ತೈತಿ, ಅಷ್ಟು ಟೇಸ್ಟಿ ಕೂಡ ಆಗಿರ್ತೈತಿ. ನೋಡಿರಿ, ಪ್ರತಿಯೊಂದು ಪೂರಿಗಳು ಈ ರೀತಿ ಫುಲ್ ಉಬ್ಬಿ ಬರ್ತಾವೆ. ಈ ರೀತಿಯಾಗಿ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು, ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ, ನೀಟಾಗಿ ಕರ್ಕೋಬೇಕು ಒಳಗಡೆ ಹೊರಗಡೆ ಎಲ್ಲ, ಅಂದರೆ ಚಲೋ ತಂಗ ಕರಿಬೇಕು. ಕರೆದಾದ ನಂತರ ಇದನ್ನೆಲ್ಲ ಒಂದು ಕಡೆಗೆ ಎತ್ತಿಟ್ಕೊಳ್ರಿ. ನೋಡಿದ್ರಲ್ಲ, ಇವತ್ತಿನ ದಿವಸ ನಾನು ಬಿಹಾರ್ ಜಾರ್ಖಂಡದೊಂದು ಸ್ಪೆಷಲ್ ಸತ್ತು ಪುರಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ಭಾಳನೇ ಟೇಸ್ಟಿಯಾಗಿರ್ತೈತಿ. ಎಷ್ಟು ರುಚಿಯಾಗಿರ್ತೈತಿ ಅಂದರೆ ಇದನ್ನು ನಾನಂತೂ ಹಾಗೇನೆ ತಿಂತೀನಿ. ನಾನು ಇದ್ರ ಜೊತೆಗೆ ಏನೂ ಮಾಡ್ಕೊಂಡಿಲ್ಲ. ನೀವು ಬೇಕಿದ್ರೆ ಇದು ಚೆನ್ನ ಮಸಾಲ ಪಲ್ಯ ಮಾಡ್ಕೊಂಡು ತಿನ್ಬೋದು, ಅಥವಾ ಟೊಮೆಟೊ ಸಾಸ್ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆಗೆ ತಿನ್ಬೋದು, ಹಂಗೂ ತಿನ್ಬೋದು. ಎಲ್ಲದ್ರ ಜೊತೆಗೂ ಒಂದು ಒಳ್ಳೆ ಕಾಂಬಿನೇಷನ್. ಆಮೇಲೆ ಇದು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಎಲ್ಲ ಕಾಲದೊಳಗೂ ಒಂದು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾವುದೋ ಸೀಸನಲ್ ರೆಸಿಪಿ ಅಲ್ಲ ಇದು. ಭಾಳನೇ ಟೇಸ್ಟಾಗಿರ್ತೈತಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಬೇಕಿದ್ರೆ ನೀವು ಚೆನ್ನ ಮಸಾಲದ ಪಲ್ಯ ಕೂಡ ಮಾಡ್ಕೋಬೋದು. ಭಾಳ ಮಂದಿ ಇದ್ರ ಜೊತೆಗೆ ಚೆನ್ನ ಮಸಾಲ ಪಲ್ಯನೂ ಮಾಡ್ತಾರೆ, ಆಲೂ ಚೆನ್ನ ಪಲ್ಯ ಕೂಡ ಮಾಡ್ತಾರೆ. ಡಿಫ್ರೆಂಟ್ ಭಾಜಿಗಳನ್ನು ಬಿಹಾರ್ ಜಾರ್ಖಂಡ್ ಕಡೆಗೆ ಮಾಡ್ತಾರೆ. ನಾನು ಹಂಗನ ಇದನ್ನ ರೆಸಿಪಿ ಟೇಸ್ಟ್ ಮಾಡೀನಿ. ಭಾಳ ರುಚಿಯಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮ್ಗೆ ಒಂದು ಸ್ಪೆಷಲ್ ಬಿಹಾರ್ ಜಾರ್ಖಂಡದ್ದು ಒಂದು ಸತ್ತು ಪುರಿ ರೆಸಿಪಿ ಶೇರ್ ಮಾಡೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.